ಅಂತ ಪೇಜ್ ಇದೆ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ರೈತ ಒಕ್ಕಲಿಗ ಅಂತ ಪೇಜ್ ಇದೆ. ನಮ್ಮ ಹೆಸರು ನಾಗವೇಣಿ ತಿಮ್ಮರಾಯಪ್ಪ ಅಂತೇಳಿ, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತೆ ಭಾರತ ಸರ್ಕಾರದಿಂದ. ಇಂದು ಕನ್ನಡದ ಬಗ್ಗೆ ಮಾತಾಡೋದೇನಂತೆ, ಕನ್ನಡ ನಮ್ಮೆಲ್ಲರ ಉಸಿರು. ಕನ್ನಡ ಇಲ್ಲ ಅಂದರೆ ನಮ್ಮ ನಾಡಿಲ್ಲ. ಕನ್ನಡ ದೇಹ ಕನ್ನಡ ಬಾಳು ಕನ್ನಡ. ದೇಶದಲ್ಲಿರೋ ಭಾಷೆಗಳಲ್ಲಿ ಅಂದರೆ ಉನ್ನತ ಮಟ್ಟದಲ್ಲಿ ಪ್ರಥಮ ಸ್ಥಾನದಲ್ಲಿ ನಿಲ್ಲುವಂಥದ್ದು ಕನ್ನಡ. 2500 ವರ್ಷಗಳ ಇತಿಹಾಸ ಇರುವಂಥ ಕನ್ನಡ ಭಾಷೆನ ಉಳಿಸಿ ಬೆಳೆಸಿ ಹೋಗಬೇಕಾಗಿದೆ. ಭಾಷೆ ಮುಖ್ಯ. ಹೊರಗಡೆಯಿಂದ ಬಂದಿರೋರು ಕೂಡ ನಾವು ಬಲವಂತವಾಗಿ ಕನ್ನಡ ಕಲಿಸಲೇಬೇಕಾಗಿರೋ ಅನಿವಾರ್ಯತೆ ಈಗ ನಮಗೆ ಬಂದಿದೆ. ಇಂದು ಕನ್ನಡಕ್ಕೆ ತನ್ನದೇ ಆದಂಥ ಸ್ಥಾನಮಾನ ಇದರಲ್ಲಿರೋ ಭಾಷೆಗಳಲ್ಲಿ ಅಂದರೆ ಉನ್ನತ ಮಟ್ಟದಲ್ಲಿ ಪ್ರಥಮ ಸ್ಥಾನದಲ್ಲಿ ನಿಲ್ಲುವಂಥದ್ದು ಕನ್ನಡ. ಡೆಲ್ಲಿಯಿಂದ ಹಿಡಿದು ಜನ ಇರೋದು, ಅಥವಾ ಆ ಕಡೆ ಆಂಧ್ರ, ಈ ಕಡೆ ತಮಿಳುನಾಡು, ಈ ಕಡೆ ಉತ್ತರ ಪ್ರದೇಶ, ಡೆಲ್ಲಿಯಿಂದ ಹಿಡಿದು ನಾರ್ತ್ವರೆಗೂ ನಮ್ಮ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಬರೋವಂಥ ಜನಗಳಿಗೆ ಕನ್ನಡ ನಾವು ಕಲಿಸ್ಬೇಕೇ ಹೊರತು ಅವರ ಭಾಷೆ ನಾವು ಕಲಿತು ಮಾತಾಡೋದಲ್ಲ. ನಾವಿವಾಗ ಇರೋದನ್ನೇನು ಕಷ್ಟ ಆದ್ರೂ ಪರವಾಗಿಲ್ಲ, ಅವ್ರಿಗೆ ಬಲವಂತವಾಗಲೇ ಆಗಲಿ ನಾವು ಕನ್ನಡ ಕಲಿಸ್ಬೇಕಾಗಿರೋ ಅನಿವಾರ್ಯತೆ ಈಗ ಬಂದಿದೆ. ನಾವು ಕನ್ನಡ ಭಾಷೆಗೆ ಯಾಕೆ ಸಂಘಟನೆಗಳು ಬೇಕು, ಸಂಘಗಳು ಬೇಕು ಅಂದರೆ, ಪ್ರತಿಯೊಂದು ಮೂಲೆಯಲ್ಲೂ ಕನ್ನಡ ಧ್ವಜ ಹಾರಾಟ ಮಾಡ್ತಾ ಇದ್ರೆ, ಕನ್ನಡ ಭಾಷೆಗೆ ಧಕ್ಕೆ ಬಂದಾಗ, ಕನ್ನಡ ನೆಲಕ್ಕೆ ಧಕ್ಕೆ ಬಂದಾಗ, ಜಲಕ್ಕೆ ಧಕ್ಕೆ ಬಂದಾಗ ಒಂದು ಹೋರಾಟ ಮಾಡುವಂತಹ ಯುವ ಶಕ್ತಿ ನಮಗೆ ಬೇಕಾಗುತ್ತೆ. ಅದಕ್ಕೋಸ್ಕರ ಕನ್ನಡ ಸಂಘಗಳು ಅತ್ಯವಶ್ಯಕ. ನೆಲ ಜಲ ಭಾಷೆ ಬಂದಾಗ ಮುಂದೆ ಹೆಜ್ಜೆ ಇಟ್ಟುವಂತಹ ಏಕೈಕ ಅಂದರೆ ಸಂಘಟನೆಗಾರರು. ಅದಕ್ಕೋಸ್ಕರ ಕರ್ನಾಟಕ ರಕ್ಷಣಾ ವೇದಿಕೆ ಇಲ್ಲಿವರೆಗೂ ಅನೇಕ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದೆ. ಮುಖ್ಯವಾಗಿ ಈ ದಿನ ನಾವು ನಮ್ಮ ಒಂದು ಕುವೆಂಪುರ ಬಗ್ಗೆ ಹೇಳ್ಬೋದು. ರಾಷ್ಟ್ರ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ವಿಶ್ವಮಾನ್ಯರು, ಮತ್ತು ನಮ್ಮ ಒಂದು ರಾಜ್ಯಕ್ಕೆ ಅತ್ಯುನ್ನತ ಪ್ರಪ್ರಥಮ ರಾಷ್ಟ್ರ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥವ್ರು. ಅಂತಹ ಮಾನ್ಯರ ಭಾವಚಿತ್ರ ಇಟ್ಟು ಅವರ ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡಿದ್ದು ತುಂಬ ಸಂತೋಷ. ಮತ್ತು ನಮ್ಮ ಬ್ರ್ಯಾಂಡ್ ಬೆಂಗಳೂರಿಗೆ ಒಂದು ಹೆಸರು ಮಾಡಿಕೊಟ್ಟಂಥವ್ರು ನಮ್ಮ ಸನ್ಮಾನ್ಯ ಶ್ರೀ SM ಕೃಷ್ಣರವರು. ಇಡೀ ದೇಶ ಆರ್ಥಿಕತೆಯಲ್ಲಿ ಹಿಂದೆ ಇದ್ದಾಗ ಪ್ರಪಂಚ ನಮ್ಮ ದೇಶಕ್ಕೆ ಯಾವುದೇ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಮುಂದೆ ಬಂದು ನಮ್ಮ ದೇಶವನ್ನು ಸುಭಿಕ್ಷವಾಗಿ ಆಳಿದಂಥವರು ನಮ್ಮ ಮನಮೋಹನ್ ಸಿಂಗ್ ಜಿ ಅವರು. ಅವರೆಲ್ಲರೂ ನೆನೆದು ಈ ದಿನ ಕನ್ನಡಾಂಬೆಯ ಧ್ವಜವನ್ನು ಹಾರಿಸಿದ್ದೀವಿ. ತುಂಬ ಸಂತೋಷ ಆಗುತ್ತೆ. ಕನ್ನಡ ನೆಲ ಜಲ ಭಾಷೆ ಬಂದಾಗ ಕನ್ನಡಿಗರೆಲ್ಲ ಒಂದಾಗಬೇಕು. ಹೋರಾಟ ಮಾಡೋದಕ್ಕೆ ಒಂದು ಕಿಚ್ಚನ್ನು ಹಚ್ಚಿಸಬೇಕಂದ್ರೆ ಈ ಥರ ಸಂಘಟನೆಗಳು ಮುಖ್ಯ. ಕಿಚ್ಚನ್ನು ಹಚ್ಚಿಸಬೇಕಂದ್ರೆ ಈ ಥರ ಸಂಘಟನೆಗಳು ಮುಖ್ಯ. ಅದಕ್ಕೋಸ್ಕರ ಸಂಘಟಕರಿಗೆ ನಾನು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು ಮೇಡಮ್. ಇವಾಗ ವಲಸಿಗರು ಇನ್ಫೋಸಿಸ್ ನಾರಾಯಣ ಮೂರ್ತಿ ಹೇಳಿದ್ದಾರೆ, ವಲಸಿಗರು ಬೆಂಗಳೂರಿಗೆ ಜಾಸ್ತಿ ಆಯ್ತಿದ್ದಾರೆ ಅಂತ. ಅದ್ರ ಬಗ್ಗೆ ನೀವೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ವಲಸಿಗರು ಸರ್, ಈಗ ನಮ್ಮಲ್ಲಿ ಭೂಮಿ, ನೆಲ ಜಲ ಭೂಮಿ ಅಚ್ಚುಕಟ್ಟಾಗಿದೆ, ಸಮೃದ್ಧಿಯಾಗಿದೆ. ಅದಕ್ಕೆ ಎಲ್ಲರನ್ನೂ ಆಕರ್ಷಣೆ ಮಾಡುವಂಥ ಶಕ್ತಿ ನಮ್ಮ ಕನ್ನಡಾಂಬೆಗಿದೆ. ಎಲ್ಲರೂ ವಲಸಿಗರು ಬರ್ತಾರೆ, ಆದರೆ ಅವರು ತಿಳ್ಕೋಬೇಕು, ಇಲ್ಲಿನ ಜಲ ನೆಲ ಊಟವನ್ನು ಮಾಡ್ತಾ ಇದ್ದೀವಿ, ಈ ಕನ್ನಡವನ್ನು ನಾವು ಉಳಿಸ್ಬೇಕು, ಕನ್ನಡವನ್ನು ಕಲಿಬೇಕು. ಮತ್ತು ನಮ್ಮ ಒಂದು ಭಾಷಿಕರಿಗೆ, ನಮ್ಮ ಕನ್ನಡಿಗರಿಗೆ ಉದ್ಯೋಗ ಇಲ್ಲದೆ ನರಳ್ತಾ ಇದ್ದಾರೆ. ಆದಷ್ಟು ಯಾರು ಇಂಡಸ್ಟ್ರೀಸ್ ಇದ್ದಾರೆ, ನಮ್ಮ ನಾರಾಯಣ ಮೂರ್ತಿ ಅಂತವರು ಅನೇಕರಿದ್ದಾರೆ, ಅವರು ನಮ್ಮ ಕನ್ನಡದ ಯುವ ಶಕ್ತಿಗೆ ಮೊದಲು ಆದ್ಯತೆ ಕೊಡಬೇಕು, ನಂತರ ಬೇರೆಯವ್ರಿಗೆ ಕೊಡಬೇಕು. ಬೇಡ ಅಂತಿಲ್ಲ, ಅಲ್ಲಿ ಅನೇಕರ ವಿದ್ವತ್ತಿರುತ್ತೆ, ಬೇರೆ ಒಂದು ಟೆಕ್ನಾಲಜಿ ಇರುತ್ತೆ, ಉಪಯೋಗಿಸ್ಕೊಳ್ಳಿ. ಆದರೆ ಮೊದಲ ಆದ್ಯತೆ ಕನ್ನಡಕ್ಕೆ ಕೊಡಬೇಕು, ಕನ್ನಡ ಜನರಿಗೆ ಕೊಡಬೇಕು, ಕನ್ನಡ ಯುವ ಶಕ್ತಿಗೆ ಕೆಲಸ ಕೊಡಬೇಕು ಅಂತ ನಾರಾಯಣ ಮೂರ್ತಿಯವ್ರನ್ನೂ ಕೂಡ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.